ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಕೂಡ ಒಂದು ಇನ್ಫಾರ್ಮೇಷನ್ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮನೇಲಿ ಯಾರಾದರೂ ತೀರ್ಕೊಂಡಿರ್ತಾರೆ, ಅವ್ರು ತೀರ್ಕೊಂಡಿರೋಂಥ ನಕ್ಷತ್ರಗಳು ಸರಿ ಇರೋಲ್ಲ ಅಂದರೆ 6 ತಿಂಗಳು 3 ತಿಂಗಳು ಅಥವಾ ಒಂದೊಂದು ವರ್ಷನ ಮನೆ ಬಿಡುವಂಥ ಪರಿಸ್ಥಿತಿ ಬಂದಿರುತ್ತೆ. ಕೆಲವೊಂದಿಷ್ಟು ಮನೆಗಳನ್ನ ಬಿಡೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ದನಕರುಗಳನ್ನ ಸಾಕೊಂಡಿರ್ತಾರೆ, ನಾಯಿಗಳನ್ನ ಸಾಕೊಂಡಿರ್ತಾರೆ, ಮತ್ತೊಬ್ಬರ ಮನೆಗಳಲ್ಲಿ ನಾವು ಸಾಕೊಂಡಿರ್ತಕ್ಕಂಥ ಪ್ರಾಣಿಗಳನ್ನ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಮನೆ ಬಿಟ್ಟು ಹೋಗಬಾರ್ದು, ನಮಗೆ ಯಾವುದೂ ತೊಂದರೆ ಆಗಬಾರ್ದು ಅಂತಂದರೆ ಒಂದು ಬೇರನ್ನ ಕಟ್ಟಿದ್ರೆ ಸಾಕು, ಮನೆಗೆ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಅದು ಯಾವ ಬೇರು ಅನ್ನೋದನ್ನ ಒಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಫಾಲೋ ಮಾಡಿ. ಇಲ್ಲಿಂದ ಒಯ್ತಿರಲ್ಲ, ಒಯ್ಬೇಕಾದ್ರೆ ಬೈಕ್ನಾಗ ಇಟ್ಕೊಂಡ್ಬಿಟ್ರೆ ಯಾರ ಕೈಗಾದ್ರೂ ಮಾತಾಡ್ಬೋದು, ಎಲ್ಲರೂ ಟೀ ಕುಡಿಬೋದು. ನೀವು ಹೋದ್ಮ್ಯಾಗ ಒಂದೇ ಸಾರಿ ಮನೆಯೊಳಗೆ ಒಯ್ಬಾರ್ದು. ನೀವು ಅಲ್ಲಿ ಸ್ನಾನ ಮಾಡ್ಕೊಂಡ್ಮ್ಯಾಗ ಅಲ್ಲೊಂದು ಏನು ಸ್ವಚ್ಛಗದಲ್ಲಿ ಒಂದು ಮನೆ ಇಟ್ಟು ಅವಾಗ ಆ ಬೇರ್ಗೂ ತಗೊಬಂದು ಮನೆ ಮ್ಯಾಗ ಇಟ್ಟು ಪೂಜೆ ಮಾಡಿ, ಆ ನಂತರ ಮನೆಯಿಂದ ಹೊರಗಡೆಗೆ ಒಂದು ಬೇರು ಕಟ್ಟಬೇಕು, ಬಾಗಿಲಿಗೆ ಹಿತ್ತಲ ಕಡೆ ಬಾಗಿಲಿಗೂ ಹೊರಮಕ್ಕ ಕಟ್ಟಬೇಕು. ಸತ್ತ ಜಾಗದಲ್ಲಿ ಒಂದು ಬೇರು ಕಟ್ಟಬೇಕು. ಕಟ್ಟಾಗ ಎಷ್ಟು ತಿಂಗಳು ಬಂದಿರ್ತೈತಿ ಅಷ್ಟು ತಿಂಗಳು ದಿವಸ ಇಟ್ಕೊಂಡು 15 ದಿವಸ ಹೆಚ್ಚಿಗೆ ಇರಲಿ. ಆ ನಂತರ ಬಿಚ್ಕೊಂಡು ಗಂಜಿ ಕೊಡಬೇಕು. ಅದಕ್ಕೆ ವಾರ ಹೆಂಗೆ